ನಾಗಪ್ರಸನ್ನ ಅವರು ಡಿಸೆಂಬರ್ 14ನೇ ತಾರೀಕು ಇದು ಆದೇಶ ಮಾಡಬೇಕಾದ್ರೆ ಹೇಳಿದ್ದಾರೆ, ಸಂವಿಧಾನಬದ್ಧವಾಗಿ ಇವರು ಅವಮಾನ ಮಾಡಿದ್ದಾರೆ, ದಲಿತರ ಹಕ್ಕುಗಳನ್ನು ಕಸಿದುಕೊಂಡಿದ್ದಾರೆ, ಇವರು ಕಾನೂನಲ್ಲಿ ಏನಿದು ಕರಿಯೋ ಕಾನೂನು ಪ್ರಕಾರ ನಿರ್ಮಾಪಕರಾಗಿದ್ದಾರೆ ಅಂತ ಹೇಳ್ತಾರೆ. ಕೊತ್ತೂರು ಮಂಜುನಾಥ್ ಅವರೇ, ನಿರ್ಮಾಪಕರಂದ್ರೆ ಚೀಟರ್, ಫಸ್ಟ್ ಹೇಳ್ಕೋ, ಸೂತ್ರಧಾರಿ, ನೀನೇ ಸಿಟ್ಟು ಮಾಡಿದೀಯ ಅಂತ ಎಗೇನಿಸ್ಟ್ ಕೋರ್ಟ್ ಹೇಳಿರ್ಬೇಕಾದ್ರೆ ನೀನ್ ಹೇಳ್ತೀಯ ನನ್ನ ಏನು ಮಾಡಕ್ಕಾಗಲ್ಲ, ನನ್ನ 14 ವರ್ಷ ಏಳು ಬರ್ತಾ ಇದ್ರಿ, ಜುಬ್ಬಾದ್ರು ಆ ವೈಟ್ ಬಟ್ಟೆಗಳು ಅಂತೆಲ್ಲ ಮಾತಾಡ್ತೀಯ ನೀನು. ನಾಚಿಕೆ ಆಗ್ಬೇಕು ನೀನು. ದಲಿತರು ಹಕ್ಕನ್ನ ಕಸ್ಕೊಂಡ್ರು ದೊಡ್ಡ ಸೋಂಬೇರಿ ಶಾಸಕ ನೀನು. ತಗೊಂಡೋಗಿ ಇವತ್ತು ನಂಬರಿಗೆ ಮಾತಾಡ್ತೀಯ ನೀನು. ನ್ಯಾಯಾಲಯಕ್ಕೆ ಆಗೋರು ಬಂದಿದೀಯಾ, ದಲಿತ ಮುಖಂಡರಿಗೆ ಹೋಗುವ ತಂದಿದೀಯಾ, ದಲಿತ ಕುಟುಂಬ ನಿರ್ಮಾಣ ಮಾಡಿದೀಯಾ. ಆದ್ರಿಂದ ನಿನ್ನ ಬಂಧಿಸುವವರೆಗೂ ನಾವು ಏನೇ ಆದರೂ ಕೂಡ 22ನೇ ತಾರೀಕು ಜನವರಿ 1 ಕೋಲಾರ ಬೃಹತ್ ಪ್ರತಿಭಟನೆ ಮಾಡಿ ನಿನ್ನ ದಸ್ತಗಿರಿ ಮಾಡೋವರೆಗೂ ನಾವು ಬಿಡೋದಿಲ್ಲ. ಅಲ್ಲಕ್ಕೂ ನೀವು ಬದಲಿಲ್ಲ ಅಂದಂಗಿದೆ. ಸರ್ಕಾರ ವಿರುದ್ಧವಾಗಿ ಏನು ನಾವು ಸರ್ಕಾರ ವಿರುದ್ಧವಾಗಿ ಬೇಕ್ ರ್ಯಾಲಿ ಇಟ್ಕೊಳ್ತೀವಿ, ವಿಧಾನಸಭೆ ಸಭೆ ಇಟ್ಕೊಳ್ತೀವಿ. ಆದ್ರಿಂದ ನಾಗರಿಕ ಹಕ್ಕಿನ ನಿರ್ದೇಶನ ನಿನ್ನ ಕೈಗೊಳ್ಳುವ ಕೆಲಸ ಮಾಡ್ತಾ ಇದೆ, ಸರ್ಕಾರ ಕೈಗೊಳ್ಳುವ ಕೆಲಸ ಮಾಡ್ತಾ ಇದೆ. ಕೂಡಲೇ ಕೊಟ್ಟು ಜಾತಿ ಕಳ್ಳ ಕೊತ್ತೂರು ಮಂಜಿನ ಅರೆಸ್ಟ್ ಮಾಡುವವರೆಗೂ ಕೂಡ ಈ ದಲಿತ ಪರ ಸಂಘಟನೆಗಳು ಯಾವತ್ತೂ ನಿನ್ನ ಕ್ಷಮಿಸೋದಿಲ್ಲ. ಇವತ್ತು ಉಗ್ರ ಹೋರಾಟವನ್ನು 22ನೇ ತಾರೀಕು ನಿನ್ ಕಾಂತ್ಯ ಕೊತ್ತೂರು ಮಂಜುನಾಥ್ ಅವರೇ. ಜೈ ಭೀಮ್.